ಹಲೋ ಎವ್ರಿವನ್, ನೇಮ್ ಇಸ್ ರಕ್ಷಾ. ನನ್ನ ಹೆಸರು ರಕ್ಷಾ ಅಂತ. ನಾನು ಕ್ರೆಡೆನ್ಸ್ IAS ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಹ್ಯಾಂಡಲ್ ಮಾಡ್ತೀನಿ. ಸೊ ನಾವು ನಮ್ಮ ಕಡೆಯಿಂದ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೀವಿ, ಎಸ್ಪೆಷಲಿ ಫಾರ್ KS ಮೇನ್ಸ್. ದಟ್ ಇಸ್ ನಥಿಂಗ್ ಬಟ್ ಸಿದ್ಕೆ. ಇದೇನೆಂದರೆ ನಾವು ಪ್ರತಿದಿನ ಒಂದೊಂದು ಪ್ರೀವಿಯಸ್ KS ಮೇನ್ಸ್ ಕ್ವೆಶನ್ ಪೇಪರ್ಸಿಂದ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಒಂದೊಂದು ಕ್ವೆಶನ್ನ ಡಿಸ್ಕಸ್ ಮಾಡ್ತೀವಿ. ಇನ್ ದ ಸೆನ್ಸ್ ಹೇಗೆ ಆ ಕ್ವೆಶನ್ ಬಂದಾಗ ಅದನ್ನ ಹೇಗೆ ನಾವು ಅಪ್ರೋಚ್ ಮಾಡಬೇಕು, ಸೊ ಯಾವ ರೀತಿ ಆನ್ಸರ್ ಬರೀಬೇಕು. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ, ಅಥವಾ ಇಷ್ಟೊಂದು ಜನಕ್ಕೆ ಇವಾಗ ಹೊಸದಾಗಿ ನೀವು ಪ್ರಿಪೇರ್ ಆಗ್ತಿರ್ತೀರಾ ಎಕ್ಸಾಮಿಗೆ. ಸೊ ಅವ್ರಿಗೇನು ಹೇಳೋದು ಅಂದರೆ, ಇವಾಗ ಪ್ರತಿಯೊಂದು ಕ್ವೆಶನ್ನೂ ನಾವು ಅಪ್ರೋಚ್ ಮಾಡ್ತೀವಿ ಅಂದಾಗ ಅದಕ್ಕೆ ಇಂಟ್ರೊಡಕ್ಷನ್ನು, ಬಾಡಿ ಪಾರ್ಟ್ ಮತ್ತು ಕನ್ಕ್ಲೂಷನ್ನು. ಸೊ 3 ಡಿಫ್ರೆಂಟ್ ಪಾರ್ಟ್ಸಲ್ಲಿ ನಾವು ಆನ್ಸರ್ ಬರೀಬೇಕಾಗತ್ತೆ. ಸೊ ಅದು ಎಲ್ಲ ಸ್ಟೂಡೆಂಟ್ಸಿಗೂ ಗೊತ್ತಾಗಲ್ಲ. ಕ್ವೆಶನ್ ನೋಡಿದ ತಕ್ಷಣ ಅಲ್ಲಿರೋವಂಥ ಅವ್ರ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇರುತ್ತೆ, ಸ್ಟೂಡೆಂಟ್ಸೇ ಬೇರೆ ಬರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಂದು ಎನ್ವಿರಾನ್ಮೆಂಟಲ್ಲಿ ನಾನು ತೊಗೊಳ್ಳೋದಾದರೆ, ಇವಾಗ ಪೊಲ್ಯೂಷನ್ ರಿಲೇಟೆಡ್ ಇನಿಷಿಯೇಟಿವ್ಸ್ ಅಂತ ಏನಾದರೂ ಕ್ವೆಶನ್ ಕೇಳಿರ್ತಾರೆ, ಆಯಿತಾ. ಸೊ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪೊಲ್ಯೂಷನ್ ರಿಲೇಟೆಡ್ ಇನಿಷಿಯೇಟಿವ್ಸ್ ಅಂದಾಗ ಅವ್ರು ಇನಿಷಿಯೇಟಿವ್ಸ್ನ ನೋಡಲ್ಲ. ಸೊ ಪೊಲ್ಯೂಷನ್ ರಿಲೇಟೆಡ್ ಅಂದಾಗ ಪೊಲ್ಯೂಷನ್ ಬಗ್ಗೆ ಏನೇನು ಬರುತ್ತೆ, ವಾಟ್ ಇಸ್ ಪೊಲ್ಯೂಷನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ನು, ಯಾವ್ಯಾವ ರೀತಿ ಆಗುತ್ತೆ, ಅದಕ್ಕೆ ಏನೇನು ಕಾರಣಗಳು, ಈ ಥರ ಆನ್ಸರ್ನ ಬರೆದು ನಿಲ್ಲಿಸ್ತಾರೆ. ಸೊ ಅಲ್ಲಿ ಅವ್ರು ಕೇಳಿರೋದು ಪೊಲ್ಯೂಷನ್ದು ಇನಿಷಿಯೇಟಿವ್ಸ್ ಏನು ಅಂತ. ಸೊ ಹಾಗಾಗಿ ಹೇಗೆ ಒಂದು ಕ್ವೆಶನ್ನ ನಾವು ಡಿಕೋಡ್ ಮಾಡೋದು KS ಮೇನ್ಸಲ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಹೊಸ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೋಪ್ಫುಲಿ ನೀವೆಲ್ಲರೂ ಇದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಉಪಯೋಗಿಸ್ಕೊಳ್ತೀರಾ ನಿಮ್ಮ ಆನ್ಸರ್ ರೈಟಿಂಗಲ್ಲಿ ಅಂತ ನಾನು ನಂಬಿದ್ದೀನಿ. ಓಕೆ, ಇವತ್ತು ಜಿಯೋಗ್ರಫಿ ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೈಟ್ ಫಾರ್ವರ್ಡ್ ವಿ ವಿಲ್ ಟೇಕ್ ಅ ಕ್ವೆಶನ್ from 2014 KS mains paper. Question is, explain the process of urbanization with special reference to India. So ಇದು 12.5 ಮಾರ್ಕ್ಸ್ಗೆ ಕೇಳಿದ್ರು, 3 pages ಬರಿಬೇಕಾಗಿತ್ತು. ಓಕೆ, ಸೊ 12.5 ಮಾರ್ಕ್ಸ್ 3 ಪೇಜಸ್ಸಿಗೆ ಬರೀಬೇಕಿದ್ದು 2014ನಲ್ಲಿ ಕೇಳಿದ್ದು. ಸೊ ಅವ್ರಲ್ಲಿ ಏನು ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಅರ್ಬನೈಸೇಷನ್. ಸೊ ಇಟ್ ಇಸ್ ಅ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್. ಓಕೆ, ಬಟ್ ಇಲ್ಲಿ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ ಅಂದರೆ ಟೋಟಲಿ ಜನರಲ್ ಆಗಿ ಏನು ಅರ್ಬನೈಸೇಷನ್ನು, ಅದ್ರ ಪ್ರೋಸೆಸ್ ಏನು ಅಂತ ಬರೆಯೋದ್ರ ಜೊತೆಗೆ ನಾವು ಇಂಡಿಯಾಗೆ ಸ್ಪೆಸಿಫಿಕ್ಕಾಗಿ ಏನು ಅನ್ನೋದನ್ನು ಕೂಡ ಬರಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾವು ಹೇಗೆ ಅಪ್ರೋಚ್ ಮಾಡಬೇಕು ಈ ಕ್ವೆಶನ್ನ ಅಂತ ಹೇಳಿದ್ರೆ, ಫಸ್ಟು ನಾವು ಇಂಟ್ರೊಡಕ್ಷನ್ ಬರಿತೀವಿ. ಸೊ ಇಂಟ್ರೊಡಕ್ಷನ್ ಏನು ಬರಿತೀವಿ, ಸೊ ಅವರು ಪ್ರೋಸೆಸ್ ಆಫ್ ಅರ್ಬನೈಸೇಷನ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಅರ್ಬನೈಸೇಷನ್ ಅಂದರೆ ಏನು, ನಗರೀಕರಣ ಅಂದರೆ ಏನು ಅನ್ನೋದನ್ನು ನಾವು ಡೀಟೇಲಾಗಿ 1 to 3 ಲೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ದಟ್ ವಿಲ್ ಬಿ ಅವರ್ ಇಂಟ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಬಾಡಿ ಪಾರ್ಟಲ್ಲಿ ಏನೇನು ಬರುತ್ತೆ, ಪ್ರೋಸೆಸ್ ಆಫ್ ಅರ್ಬನೈಸೇಷನ್. ಸೊ ಆ ನಗರೀಕರಣದ ಪ್ರಕ್ರಿಯೆ ಏನಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂದಾಗ, ಸೊ ನಾವು ಫಸ್ಟ್ ನಮಗೆ ಏನು ಬರಬೇಕು ತಲೆಯಲ್ಲಿ ಅಂದರೆ, ಏನಕ್ಕೆ ಅರ್ಬನೈಸೇಷನ್ ಆಗುತ್ತೆ, ವಾಟ್ ಆರ್ ದ ಮೇನ್ ಕಾಸಸ್. ಸೊ ಅದಕ್ಕೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗೋದಕ್ಕೆ ಏನೇನು ಕಾರಣಗಳು. ಸೊ ನಾವು ಕಾಸಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ, ಸೊ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ ಅಂತ ಕೇಳಿರೋದ್ರಿಂದ, ಸೊ ಯಾವುದೇ ಪ್ರದೇಶದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸೊ ಕಾಸಸ್ ಆಫ್ ಅರ್ಬನೈಸೇಷನ್ 80 to 90% ಅದೇ ಇರುತ್ತೆ, ಕಾಮನ್ ಆಗಿರುತ್ತೆ. ಓಕೆ, ಸೊ ಒಂದು ಕಂಟ್ರಿನಲ್ಲಿ ಒಂದು ಕಾಸು, ಇನ್ನೊಂದು ಕಂಟ್ರಿನಲ್ಲಿ ಇನ್ನೊಂದು ಕಾಸು ಅಂತ ಇರಲ್ಲ. ಸೊ ಅಟ್ಲೀಸ್ಟ್ 90% ಆದ್ರೂ ಸೇಮ್ ಕಾಸಸ್ ಇರುತ್ತೆ, ಎಲ್ಲೇ ಅರ್ಬನೈಸೇಷನ್ ಆದ್ರೂ. ಸೊ ಹಾಗಾಗಿ ಕಾಸಸ್ ಆಫ್ ಅರ್ಬನೈಸೇಷನ್ ಇದನ್ನು ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಸ್ಟೇಟಸ್ ಆಫ್ ಅರ್ಬನೈಸೇಷನ್. ಸೊ ಮುಂಚೆ, ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಹೆಂಗಿತ್ತು, ಇಂಡಿಪೆಂಡೆನ್ಸ್ ಆದಮೇಲೆ ಹೆಂಗಿತ್ತು ಅರ್ಬನೈಸೇಷನು, ಇವಾಗ ಹೆಂಗಿದೆ, ಆಯಿತಾ. ಸೊ ದಟ್ ಇಸ್ ದ ಸ್ಟೇಟಸ್ ಆಫ್ ಅರ್ಬನೈಸೇಷನ್, ಸ್ಥಿತಿ ಹೇಗಿದೆ ಅರ್ಬನೈಸೇಷನ್ ಇಂಡಿಯಾದಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಫೇಸ್ಡ್ ಆ್ಯಸ್ ಅ ರಿಸಲ್ಟ್. ಸೊ ಅರ್ಬನೈಸೇಷನಿಂದ ನಮಗೆ ಎಲ್ಲದೂ ಒಳ್ಳೆಯದೇ ಆಗಿಲ್ಲ. ಸೊ ನಗರೀಕರಣ ಆಗಿದ್ದರಿಂದ ಹೌದು, ಸಿಟೀಸ್ ಎಕ್ಸ್ಪ್ಯಾಂಡ್ ಆಯಿತು, ಟೌನ್ಸ್ ಎಕ್ಸ್ಪ್ಯಾಂಡ್ ಆಯಿತು, ಸೊ ನಗರಗಳು ಬಂದು ನಮಗೆ ಪಟ್ಟಣಗಳು ಬಂದವು, ಎಲ್ಲ ಬಂದವು. ಆದರೆ ಸೊ ಅವುಗಳೆಲ್ಲ ಬಂದಾಗ ಅದ್ರ ಜೊತೆಗೆ ನಮಗೆ ಡಿಸಡ್ವಾಂಟೇಜಸ್ಸು ತುಂಬಾ ಆಗಿದೆ, ಆಯಿತಾ. ಸೊ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅರ್ಬನೈಸೇಷನಿಂದ. ಓಕೆ, ಸೊ ಇಷ್ಟನ್ನ ನೀವು ಈ ಪ್ರೋಸೆಸ್ನ ನೀವು ಬರೀಬೇಕಾಗತ್ತೆ. ಯಾವುದರಲ್ಲಿ, ಬಾಡಿ ಪಾರ್ಟಲ್ಲಿ. ಆ್ಯಂಡ್ ಫಾರ್ ಎವ್ರಿ ಕ್ವೆಶನ್ ದೇರ್ ಹ್ಯಾಸ್ ಟು ಬಿ ಅ ಕನ್ಕ್ಲೂಷನ್. ಸೊ ವಾಟ್ ವಿಲ್ ಬಿ ದ ಕನ್ಕ್ಲೂಷನ್, ಏನು ಕನ್ಕ್ಲೂಷನ್ ಬರೀತೀರಾ, ಹೌ ಇಟ್ ಈಸ್ ಬೀಯಿಂಗ್ ಟ್ಯಾಕಲ್ಡ್ ಟು ಬಿ ಇನ್ ಫೇವರ್ ಆಫ್ ದ ಕಂಟ್ರೀಸ್ ಗ್ರೋತ್. ಆದರೆ ಅರ್ಬನೈಸೇಷನ್ ಬಂತು, ಅದರಿಂದ ನಮಗೆ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಸೊ ಆದರೆ ಅದರಿಂದ ನಾವು ಹೇಗೆ ನಾವು ಅರ್ಬನೈಸೇಷನ್ನ ನಮ್ಮ ಕಂಟ್ರಿ ಗ್ರೋತಲ್ಲಿ ನಾವು ಬಳಸ್ಕೊಂಡಿದ್ದೀವಿ, ಅಥವಾ ಹೇಗೆ ನಾವು ಟ್ಯಾಕಲ್ ಮಾಡ್ತಾ ಇದ್ದೀವಿ, ಆಯಿತಾ. ಈಗ ಮಾಡಿದ್ದೀವಿ, ಇನ್ನು ಮುಂದಕ್ಕೂ ಹೇಗೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಒಂದು 3-4 ಲೈನ್ ಬರೆದಾಗ ನೀವನ್ನ ಕನ್ಕ್ಲೂಡ್ ಮಾಡ್ದಂಗೆ ಸರಿ ಹೋಗುತ್ತೆ. ಓಕೆನಾ. ಸೊ ಇವಾಗ ದಿಸ್ ಇಸ್ ದಿ ಅಪ್ರೋಚ್ ಟು ದ ಕ್ವೆಶನ್. ಫಸ್ಟು ಇಂಟ್ರೊಡಕ್ಷನ್ ಬರೀತೀರಾ, ಏನು ಅರ್ಬನೈಸೇಷನ್ ಅಂದರೆ ಅಂತ. ನೆಕ್ಸ್ಟು ಬಾಡಿ ಪಾರ್ಟಲ್ಲಿ ಕಾಸಸ್, ಡಿಫ್ರೆಂಟ್ ಕಾಸಸ್ ಫಾರ್ ಅರ್ಬನೈಸೇಷನ್, ಇಂಡಿಯಾದಲ್ಲಿ ಏನು ಸ್ಟೇಟಸಲ್ಲಿದೆ ಅರ್ಬನೈಸೇಷನ್ನು. ನೆಕ್ಸ್ಟು
ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ನಾವು ಅರ್ಬನೈಸೇಷನಿಂದ. ಸೊ ಕನ್ಕ್ಲೂಷನಲ್ಲಿ ಅರ್ಬನೈಸೇಷನಿಂದ ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು, ನಾವು ಅದನ್ನು ನಮ್ಮ ದೇಶದ ಏಳಿಗೆಗಾಗಿ ಅಥವಾ ಅಭಿವೃದ್ಧಿಗಾಗಿ ನಾವು ಅದನ್ನು ಹೇಗೆ ಬಳಸ್ಕೊತಾ ಇದ್ದೀವಿ, ಮುಂದಕ್ಕೆ ನಾವು ಹೇಗೆ ಬಳಸ್ಕೋಬೇಕು. ಸೊ ಇದನ್ನು ಯಾವತ್ತೂ ನಿಮ್ಮ ಆನ್ಸರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಏನೇ ಕ್ವಶನ್ ಕೇಳಿ ಆಯಿತಾ, ಅವರು ಕ್ರಿಟಿಕಲಿ ಅನಲೈಸ್, ಕ್ರಿಟಿಸೈಸ್ ಮಾಡಿ, ವಿಮರ್ಶಿಸಿ ಅಂತೆಲ್ಲ ಕೇಳ್ತಾರೆ. ಸೊ ಯಾವುದೇ ಒಂದು ಸಬ್ಜೆಕ್ಟ್ ಆದ್ರೂ ಅದರಲ್ಲಿ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸಡ್ವಾಂಟೇಜಸ್ಸು ಇರುತ್ತೆ, ಯಾವುದೇ ಟಾಪಿಕ್ ಆಗಿರ್ಬೋದು. ಓಕೆ, ಸೊ ನಿಮ್ಮ ಕ್ವಶನಲ್ಲಿ ಅವರು ವಿಮರ್ಶಿಸಿ ಅಂತ ಕೇಳಿದಾಗ, ಕ್ರಿಟಿಕಲಿ ಅನಲೈಸ್ ಅಂತ ಕೇಳಿದಾಗ ನೀವು ಕ್ರಿಟಿಸೈಸ್ ಮಾಡಿ, ಆದರೆ ಲಾಸ್ಟಿಗೆ ಕನ್ಕ್ಲೂಷನಲ್ಲಿ ಯಾವತ್ತೂ ಪಾಸಿಟಿವ್ ಸೈಡಲ್ಲೇ ನೀವು ಕನ್ಕ್ಲೂಷನ್ನ ಕೊಡಬೇಕು. ಸೊ ಕನ್ಕ್ಲೂಷನ್ನೂ ನೀವು ಕ್ರಿಟಿಸೈಸ್ ಮಾಡಿ ಕನ್ಕ್ಲೂಷನ್ನ ಬರಿಬಾರ್ದು. ಓಕೆ, ಸೊ ಇಲ್ಲೂ ಕೂಡ ಅರ್ಬನೈಸೇಷನಿಂದ ನಾವು ಕೆಟ್ಟದಾಗಿದ್ರೂ ಸಹ ನಾವು ಅದನ್ನು ಯಾವ ರೀತಿ ಒಳ್ಳೆ ರೀತಿ ನಾವು ಬಳಸ್ಕೊತಾ ಇದ್ದೀವಿ ಅಂತ. ಸೊ ನೀವು ಪಾಸಿಟಿವ್ ನೋಟಲ್ಲೇ ನಿಮ್ಮ ಆನ್ಸರ್ನ ಎಂಡ್ ಮಾಡಬೇಕು. ಇಂಟ್ರೊಡಕ್ಷನ್. ಸೊ ಅರ್ಬನೈಸೇಷನ್ ಅಂದರೆ ಏನು? ನಗರೀಕರಣ. ಸೊ ನಗರೀಕರಣ ಅಂದರೆ, ಸೊ ನಗರೀಕರಣ ಯಾವಾಗ ಆಗುತ್ತೆ? ಸೊ ರೂರಲ್ ಎಕಾನಮಿ ಇದ್ದು ಅದು ಇಂಡಸ್ಟ್ರಿಯಲೈಸ್ಡ್ ಎಕಾನಮಿ ಆಗಿ ಕನ್ವರ್ಟ್ ಆದಾಗ ಅರ್ಬನೈಸೇಷನ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ನಥಿಂಗ್ ಬಟ್ ಅರ್ಬನೈಸೇಷನ್ ಈಸ್ ಆನ್ ಇಂಡೆಕ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಸೊ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಯಾವುದರಿಂದ? ಟ್ರೆಡಿಷನಲ್ ರೂರಲ್ ಎಕಾನಮೀಸ್. ಸೊ ಹಳೆ ಟ್ರೆಡಿಷನಲ್ ರೂರಲ್ ಎಕಾನಮಿಯಿಂದ ಮಾಡರ್ನ್ ಇಂಡಸ್ಟ್ರಿಯಲ್ ಒನ್, ಅಂದರೆ ಅರ್ಬನೈಸೇಷನ್ ವಿಲ್ ಬಿ ಮೇನ್ಲಿ ಬೇಸ್ಡ್ ಆನ್ ಇಂಡಸ್ಟ್ರೀಸ್. ಓಕೆ, ಸೊ ಇಂಡಸ್ಟ್ರಿಯಲ್ ಒನ್ನಿಗೆ ಕನ್ವರ್ಟ್ ಆಗ್ತಾ ಇರೋದು, ಟ್ರಾನ್ಸ್ಫಾರ್ಮ್ ಆಗ್ತಾ ಇರೋದು. ಸೊ ಈ ಪ್ರಾಸೆಸ್ನ ಇಟ್ ಇಸ್ ಅ ಇಂಡೆಕ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆರ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನಿ ಸೊಸೈಟಿ ಫ್ರಮ್ ಟ್ರೆಡಿಷನಲ್ ರೂರಲ್ ಎಕಾನಮೀಸ್ ಟು ಮಾಡರ್ನ್ ಇಂಡಸ್ಟ್ರಿಯಲ್ ಒನ್ is nothing but urbanization. Okay, next it is progressive concentration of population in urban unit. ಪ್ರೋಗ್ರೆಸಿವ್ ಕಾನ್ಸಂಟ್ರೇಷನ್ ಆಫ್ ಪಾಪ್ಯುಲೇಷನ್ ಅಂದರೆ, ಅರ್ಬನೈಸೇಷನ್ ಆದಾಗ ಏನಾಗುತ್ತೆ, ರೂರಲ್ ಸೈಡಲ್ಲಿ ಅಥವಾ ಕಂಟ್ರಿ ಸೈಡಲ್ಲಿ, ಹಳ್ಳಿಗಳಲ್ಲಿ ಇರುವಂಥ ಪಾಪ್ಯುಲೇಷನ್ನು ಅವರು ನೀಟಾಗಿ ಮೈಗ್ರೇಟ್ ಆಗ್ತಾರೆ ಆಯಿತಾ, ಸಿಟಿ ಸೈಡಿಗೆ. ಅರ್ಬನೈಸೇಷನ್ನು ಸಿಟೀಸಲ್ಲಿ ಬೆಳ್ದಂಗೆ ರೂರಲ್ ಪಾಪ್ಯುಲೇಷನ್ನು ಸಿಟೀಸಿಗೆ ಮೈಗ್ರೇಟ್ ಆಗಿ ಅಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಎಲ್ಲಿ? ಅರ್ಬನ್ ಏರಿಯಾಸ್ನಲ್ಲಿ ಪಾಪ್ಯುಲೇಷನ್ನು ಕಾನ್ಸಂಟ್ರೇಟ್ ಆಗುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರೋಗ್ರೆಸಿವ್ ಕಾನ್ಸಂಟ್ರೇಷನ್. ಪ್ರೋಗ್ರೆಸಿವ್ ಅಂದರೆ ಹೀಗೆ ಜಾಸ್ತಿ ಆಗ್ತಾ ಹೋಗೋದು ಕರ್ವ್. ಪ್ರೋಗ್ರೆಸಿವ್ ಕಾನ್ಸಂಟ್ರೇಷನ್ ಆಫ್ ಪಾಪ್ಯುಲೇಷನ್ ಇನ್ ಅರ್ಬನ್ ಯೂನಿಟ್ಸ್. ಸೊ ಆವಾಗ ರೂರಲ್ ಪಾಪ್ಯುಲೇಷನ್ನು ಕಮ್ಮಿ ಆಗುತ್ತೆ, ಅರ್ಬನ್ ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಸೊ ಈ ಪ್ರೋಸೆಸ್ನ ನಾವು ಅರ್ಬನೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಅರ್ಬನೈಸೇಷನ್ ಆದಾಗ ಏನಾಗುತ್ತೆ? ಅಗ್ರೇರಿಯನ್ ಸೊಸೈಟಿ. ಅಗ್ರೇರಿಯನ್ ಸೊಸೈಟಿ ಅಂದರೆ ಏನು? ಮೇನ್ಲಿ ದ ಸೊಸೈಟಿ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸೊ ಈವನ್ ಟಿಲ್ ಟುಡೇ ಅರೌಂಡ್ 58 to 59% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಬಟ್ ಸ್ಟಿಲ್ ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ನಮಗೆ ಸ್ವಾತಂತ್ರ್ಯ ಬಂದಿದ್ದ ಟೈಮ್ನಲ್ಲಿ ಇದ್ದಂಥ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಯಾವುದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರೋಂಥ ಪಾಪ್ಯುಲೇಷನ್ ಎಷ್ಟಿತ್ತು? ಹೆಚ್ಚು ಕಮ್ಮಿ 75 to 80% ಇತ್ತು. ಅದು ಇವತ್ತು ಕಮ್ಮಿ ಆಗ್ತಾ ಇವತ್ತು 58 to 59% ಆಗಿದೆ ಆಯಿತಾ. ಸೊ ಆ ಪಾಪ್ಯುಲೇಷನ್ ಎಲ್ಲ ಎಲ್ಲಿಗೆ ಬಂದಿದೆ? ಆ ಪಾಪ್ಯುಲೇಷನ್ ಎಲ್ಲ ಅರ್ಬನ್ ಏರಿಯಾಸಿಗೆ ಶಿಫ್ಟ್ ಆಗಿದೆ. ಓಕೆನಾ? ಸೊ ಅಗ್ರೇರಿಯನ್ ಸೊಸೈಟಿ ಅಂದರೆ ಅಗ್ರಿಕಲ್ಚರ್ ಬೇಸ್ಡ್ ಸೊಸೈಟಿಯಿಂದ, ವ್ಯವಸಾಯದ ಮೇಲೆ ಅವಲಂಬಿತ ಆಗಿರುವಂಥ ಒಂದು ಸೊಸೈಟಿಯಿಂದ ದೇ ಹ್ಯಾವ್ ಜಂಪ್ಡ್ ಇಂಟು or transformed into industrial society. Okay, so this is the crux of urbanization. ಅಂದರೆ ಅರ್ಬನೈಸೇಷನ್ದು ಮೇನ್ ಅರ್ಥ ಏನು ಅಂದರೆ ಇದೆ. ಓಕೆ, ಸೊ ಟ್ರೆಡಿಷನಲ್ ರೂರಲ್ ಎಕಾನಮೀಸಿಂದ ಮಾಡರ್ನ್ ಇಂಡಸ್ಟ್ರಿಯಲ್ ಒನ್ನಿಗೆ ಕನ್ವರ್ಟ್ ಆಗುತ್ತೆ. ಸೊ ಅರ್ಬನ್ ಏರಿಯಾಸಲ್ಲಿ ಪಾಪ್ಯುಲೇಷನ್ನು ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ ಪ್ರೋಗ್ರೆಸಿವ್ ಆಗಿ. ಅಗ್ರೇರಿಯನ್ ಸೊಸೈಟಿಯಿಂದ ಅದು ಇಂಡಸ್ಟ್ರಿಯಲ್ ಸೊಸೈಟಿಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ ಇಸ್ ಅರ್ಬನೈಸೇಷನ್. ಸೊ ನೀವು ಇದನ್ನು ಇಂಟ್ರೊಡಕ್ಷನಲ್ಲಿ ಬರೀಬೇಕು. ನೆಕ್ಸ್ಟು ಬಾಡಿ ಪಾರ್ಟ್. ನಾನು ಹೇಳಿದೆ ಕಾಸಸ್ ಆಫ್ ಅರ್ಬನೈಸೇಷನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ ಆಗಿರೋದ್ರಿಂದ ಇನ್ ಇಂಡಿಯಾ ಅಂತಲೇ ನೀವು ಸಬ್ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಓಕೆ, ಸೊ ಯಾವತ್ತೂ ನಿಮ್ಮ ಆನ್ಸರ್ಸ್ನ ಹಾಗೆ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗೋದ್ರ ಬದಲು ನೀವು ಈ ಥರ ಸಬ್ ಹೆಡ್ಡಿಂಗ್ಸ್ ಹಾಕ್ಕೊಂಡು ಬರ್ಕೊಂಡು ಹೋದರೆ ನಿಮಗೂ ಆನ್ಸರ್ ಬರೆಯೋಕ್ಕೆ ಒಂದು ಫ್ಲೋನಲ್ಲಿ ಹೆಲ್ಪ್ ಆಗುತ್ತೆ. ಮೀನ್ ಟೈಮ್ ಓದೋರ್ಗೂ, ಸೊ ಯಾರು ನಿಮ್ಮದು ಎಕ್ಸಾಮಿನರ್ ಇರ್ತಾರೆ, ಕರೆಕ್ಷನ್ ಮಾಡ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅವ್ರಿಗೆ ನೀಟಾಗಿ ಗೊತ್ತಾಗುತ್ತೆ ನೀವು ಏನು ಹೇಳೋಕ್ಕೆ ಅಲ್ಲಿ ಇಷ್ಟಪಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಸಬ್ ಹೆಡ್ಡಿಂಗ್ ಹಾಕೋದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಆನ್ಸರ್ಸಲ್ಲಿ. ಇಲ್ಲಿ ಕಾಸಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ. ಏನು ಕಾಸಸ್ ಆಫ್ ಅರ್ಬನೈಸೇಷನ್ನು? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಾಯಿತು 18th centuryನಲ್ಲಿ 17th centuryನಲ್ಲಿ, ಎಲ್ಲಿ? ಇನ್ ದಿ ವೆಸ್ಟರ್ನ್ ವರ್ಲ್ಡ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಏನಾಯಿತು? ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ನು, ಕೋಲ್ ಬೇಸ್ಡ್ ರೈಲ್ಸು ಅದೆಲ್ಲ ಜಾಸ್ತಿ ಆಯಿತು ಅಲ್ವಾ. ಸೊ ಆ ಪವರ್ ಲೈನ್ಸು, ಟ್ರಾನ್ಸ್ಮಿಷನ್ ಲೈನ್ಸು,
ಆಮೇಲೆ ಕರೆಂಟ್ ಎಲ್ಲದು ಬಂತು. ಸೊ ಯಾವಾಗ ನಮ್ಮ ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಇದ್ರು ಅವರೇ ತೊಗೊಂಡು ಬಂದಿದ್ದು ರೈಲ್ ಲೈನ್ಸು ರೋಡ್ಸ್ ಎಲ್ಲದನ್ನು ಇಂಡಿಯಾಗೆ, ಆಯಿತಾ. ಸೊ ಮೇನ್ಲಿ ಇಂಡಸ್ಟ್ರೀಸ್, ಕಾಟನ್ ಟೆಕ್ಸ್ಟೈಲ್ ಬೇಸ್ಡ್ ಇಂಡಸ್ಟ್ರೀಸ್, ಜೂಟ್ ಬೇಸ್ಡ್ ಇಂಡಸ್ಟ್ರೀಸ್ ಎಲ್ಲ ಜಾಸ್ತಿ ಆಗಿದ್ದರಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ದಿ ವೆಸ್ಟರ್ನ್ ವರ್ಲ್ಡ್. ಸೊ ಅದು ಬ್ರಿಟಿಷರ್ಸ್ ಮೂಲಕ ನಮ್ಮ ಇಂಡಿಯಾಗೆ ಪಾಸ್ ಆಯಿತು. ಯಾವುದು? ಇಂಡಸ್ಟ್ರಿಯಲ್ ರೆವಲ್ಯೂಷನ್. ನೆಕ್ಸ್ಟ್, ಮೈಗ್ರೇಷನ್ ಆಫ್ ಪೀಪಲ್ ಡ್ಯೂರಿಂಗ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ. ಸೊ ಪಾರ್ಟಿಷನ್ ಆದಾಗ ಏನಾಯಿತು 1947 ಸೊ ಕೆಲವರು ಪಾಕಿಸ್ತಾನಿಗೆ ಹೊರಟೋದ್ರು, ಇನ್ನು ಕೆಲವರು ಇಂಡಿಯಾದಲ್ಲೇ ಉಳ್ಕೊಂಡ್ರು, ಆಯಿತಾ. ಸೊ ಮೈಗ್ರೇಟ್ ಆಗಿ ಬಂದರು ಜನ. ಸೊ ಪಾಪ್ಯುಲೇಷನ್ ಏನಾಯಿತು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಆಯಿತು, ಬಂದು ಇಂಡಿಯಾದ್ದು ಅರ್ಬನ್ ಸೆಂಟರ್ಸ್ನಲ್ಲಿ ಕಾನ್ಸಂಟ್ರೇಟ್ ಆಯಿತು ಪಾಪ್ಯುಲೇಷನ್ ಡ್ಯೂರಿಂಗ್ ಪಾರ್ಟಿಷನ್ ಆಫ್ ಇಂಡಿಯಾ. ನೆಕ್ಸ್ಟು ಇಂಡಿಯಾಸ್ 5 year ಪ್ಲಾನ್ಸ್. ಸೊ 5 year ಪ್ಲಾನ್ಸು ಏನು 1950s ಆದಮೇಲೆ ಸೊ ಇಂಡಿಯಾದ್ದು ಓವರ್ ಆಲ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಸೊ ನಮ್ಮದು ಇಂಡಿಯಾದು ಲೀಡರ್ಸ್ ಆ್ಯಂಡ್ ಎಕಾನಮಿಸ್ಟ್ಸ್ ಏನು 5 year ಪ್ಲಾನ್ಸ್ನ ತೊಗೊಂಡು ಬಂದರು. ಸೊ ಅದರಲ್ಲೂ ಮೇಯ್ನು ಸೆಕೆಂಡ್ 5 year ಪ್ಲಾನ್. ಓಕೆ, ಸೊ ಸೆಕೆಂಡ್ 5 year ಪ್ಲಾನ್ ಇಟ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಇಂಡಸ್ಟ್ರೀಸ್. ಓಕೆ, ಸೆಕೆಂಡ್ 5 year ಪ್ಲಾನ್, ಆಯಿತಾ. ಸೊ ಇಟ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಇಂಡಸ್ಟ್ರೀಸ್. ಆ್ಯಂಡ್ ದ 11th 5 year ಪ್ಲಾನ್ ಇದು 2012ಇಂದ 2017ವರೆಗೂ ಇತ್ತು. 11th 5 year ಪ್ಲಾನ್, ಆಯಿತಾ. ಈ 5 year ಪ್ಲಾನ್ ಇದು ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದರೆ ಮಾತ್ರ ನಮ್ಮ ಕಂಟ್ರಿ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇಂಡಸ್ಟ್ರೀಸ್ ಬಂತು ಅಂದರೆ ಅರ್ಥ ಏನು? ಅರ್ಬನೈಸ್ ಆಯಿತು ಅಂತಲೇ ತಾನೇ ಅರ್ಥ. ಸೊ ಮೋರ್ ದೆನ್ ಇನ್ ಕಂಪೇರ್ಡ್ ಟು ರೂರಲ್ ಏರಿಯಾಸ್, ಅರ್ಬನ್ ಏರಿಯಾಸಲ್ಲೇ ಜಾಸ್ತಿ ಇಂಡಸ್ಟ್ರೀಸ್ನ ತೆಗೆಯೋದು, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಈಸಿಲಿ ಅವೈಲೇಬಲ್ ಇರುತ್ತೆ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ? ಅರ್ಬನೈಸೇಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ 5 year ಪ್ಲಾನಲ್ಲಿ ಇಂಡಸ್ಟ್ರೀಸಿಗೆ ಒತ್ತು ಕೊಟ್ಟರು, ಓಕೆ. ಆದರೆ 11th 5 year ಪ್ಲಾನಲ್ಲಿ ಎಕ್ಸ್ಪ್ಲಿಸಿಟಾಗಿ ಹೇಳಿದ್ರು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದ್ರೇ ನಮ್ಮ ಕಂಟ್ರಿದು ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದು ಅಂತ. ನೆಕ್ಸ್ಟ್, ಬೆಟರ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಡೈವರ್ಸಿಫೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ವಿವಿಧ ರೀತಿಯಂತಾದಂತಹ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ. ಇವಾಗ ರೂರಲ್ ಏರಿಯಾಸ್ ಅಂದರೆ ಮೇನ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಿಮಗೆ. ಅದೇ ನೀವು ಸಿಟಿ ಸೈಡಿಗೆ ಅರ್ಬನ್ ಏರಿಯಾಸಿಗೆ ಬಂದರೆ ನಿಮಗೆ ಬೇಕಾದಷ್ಟು ರೀತಿಯಾದಂಥ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗುತ್ತೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು, ರೋಡ್ಸು, ರೈಲ್ವೇಸು, ಪವರು, ಟ್ರಾನ್ಸ್ಮಿಷನ್ ಕೇಬಲ್ಸ್ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಗೂಡ್ಸ್ ವೆಹಿಕಲ್ಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ನಿಮಗೆ ರೂರಲ್ ಏರಿಯಾಸಿಂದಗಿಂತ ಅರ್ಬನ್ ಏರಿಯಾಸಲ್ಲಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್, ಬೆಟರ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ನು, ಬಿಸ್ನೆಸ್ ಆಪರ್ಚುನಿಟೀಸು ಮತ್ತು ಹೆಲ್ತ್ ಕೇರು ಪ್ರತಿಯೊಂದು ರೂರಲ್ ಏರಿಯಾಗೆ ಕಂಪೇರ್ ಮಾಡಿದ್ರೆ ಅರ್ಬನ್ ಏರಿಯಾಸಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಅರ್ಬನೈಸೇಷನ್ ಇನ್ನೂ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ. LPG ರಿಫಾರ್ಮ್ಸ್ ಡ್ಯೂರಿಂಗ್ 1990s. LPG ಅಂದರೆ ಏನು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ಅದೇನು 1991 ಆದಮೇಲೆ ಏನು LPG ರಿಫಾರ್ಮ್ಸ್ ಬಂತು, ಸೊ ಅದರಲ್ಲಿ ಏನಾಯಿತು, ಗೌರ್ಮೆಂಟಿನ ಪಾತ್ರ ಕಮ್ಮಿ ಆಯಿತು ಎಕಾನಮಿನ, ಆಯಿತಾ. ಸೊ ಗೌರ್ಮೆಂಟು ಒಬ್ಬ ರೆಗ್ಯುಲೇಟರ್ ಆಗಿ ಮುಂದುವರಿಯೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೈವೇಟ್ ಸೆಕ್ಟರು ಜಾಸ್ತಿ ಪವರ್ಫುಲ್ ಆಯಿತು LPG ಆದಮೇಲೆ. ದಟ್ ಇಸ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಆದಮೇಲೆ. ಓಕೆ, ಸೊ ಪ್ರೈವೇಟ್ ಸೆಕ್ಟರು ಜಾಸ್ತಿ ಆದ್ದರಿಂದ ಪ್ರೈವೇಟ್ ಸೆಕ್ಟರ್ ರೋಲ್ ಜಾಸ್ತಿ ಆಗಿದ್ದರಿಂದ ಏನಾಯಿತು, ಪ್ರೈವೇಟ್ ಸೆಕ್ಟರ್ ಅವರು ಜಾಸ್ತಿ ಇಂಡಸ್ಟ್ರೀಸ್ನ ಬಿಲ್ಡ್ ಮಾಡೋದಕ್ಕೆ, ಬಿಸ್ನೆಸ್ನಲ್ಲಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಅರ್ಬನೈಸೇಷನ್. ನೆಕ್ಸ್ಟು, ನಾನ್ ಪ್ರಾಫಿಟಬಿಲಿಟಿ ಆಫ್ ಫಾರ್ಮಿಂಗ್ ಫೋರ್ಸ್ಡ್ ಮೈಗ್ರೇಷನ್ ಟುವರ್ಡ್ಸ್ ಸಿಟೀಸ್ ಫಾರ್ ಬೆಟರ್ ಆಪರ್ಚುನಿಟೀಸ್. ಸೊ ಇವಾಗ ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಮಾನ್ಸೂನ್ಸ್ ಏನು ಮುಂಗಾರು ಇದೆ, ಸೊ ಅದು ಕರೆಕ್ಟಾಗಿ ಮುಂಚೆ ಹೇಗೆ ಬರ್ತಾ ಇತ್ತು ಆ ರೀತಿ ಬರ್ತಾ ಇಲ್ಲ. ಸೊ ಮಾನ್ಸೂನ್ ಪ್ಯಾಟರ್ನಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಆವಾಗ ಏನಾಗುತ್ತೆ, ಅಗ್ರಿಕಲ್ಚರಿಗೆ ಡೈರೆಕ್ಟಾಗಿ ಹೊಡ್ತಾ ಬೀಳುತ್ತೆ. ಓಕೆ, ಇವಾಗ ಏನು ಹೀಟ್ ವೇವ್ಸ್ ಆಗಿರ್ಬೋದು, ಡ್ರಾಟ್ಸ್, ಬರಗಾಲ ಅನ್ನೋದು ಏನು ಬರ್ತಾ ಇದೆ, ಸೊ ಅದರಿಂದ ಫೈನಲ್ ಆಗಿ ಯಾರಿಗೆ ಎಫೆಕ್ಟ್ ಆಗುತ್ತೆ, ಅಗ್ರಿಕಲ್ಚರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿಗೆ ಎಫೆಕ್ಟ್ ಆದಾಗ ರೂರಲ್ ಏರಿಯಾಸಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಆವಾಗ ಅಲ್ಲಿರೋವಂಥ ಯೂತ್ ಏನು ಮಾಡ್ತಾರೆ, ಇನ್ ಆರ್ಡರ್ ಟು ಗೆಟ್ ಬೆಟರ್ ಆಪರ್ಚುನಿಟೀಸ್ ದೇ ಶಿಫ್ಟ್ ಟುವರ್ಡ್ಸ್ ದಿ ಅರ್ಬನ್ ಏರಿಯಾಸ್. ಸೊ ಹಾಗಾಗಿನೇ ಮುಂಚೆ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ 80%, 79 to 80% ಡಿಪೆಂಡೆಂಟ್ ಪಾಪ್ಯುಲೇಷನ್ ಆನ್ ಅಗ್ರಿಕಲ್ಚರ್ ಇದ್ದಿದ್ದು ಇವತ್ತು ಏನಕ್ಕೆ 58%ಗೆ ಬಂದಿದೆ ಅಂದರೆ, ಸೊ ಅಲ್ಲಿ ಬೆಟರ್ ಆಪರ್ಚುನಿಟೀಸ್ ಇಲ್ದಲೆ ನಾನ್ ಪ್ರಾಫಿಟಬಿಲಿಟಿ ಆಫ್ ಫಾರ್ಮಿಂಗ್. ಸೊ
ಒಂದು ಪೆಸ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ತುಂಬ ಮಳೆ ಬಂದು ಬೆಳೆ ನಾಶ ಆಗ್ಬೋದು, ಇಲ್ಲ ಮಳೆನೇ ಬರದಲ್ಲೇ ಬೆಳೆ ನಾಶ ಆಗ್ಬೋದು. ಸೊ ಈ ಕಾರಣಗಳಿಂದ ಮಾನ್ಸೂನ್ ಪ್ಯಾಟರ್ನ್ಸಿಂದ ಆಗಿರ್ಬೋದು, ಕ್ಲೈಮೇಟ್ ಚೇಂಜಿಂದ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಕಾರಣಗಳಿಂದ ಸೊ ಅಗ್ರಿಕಲ್ಚರ್ ಯಾವಾಗ ವ್ಯವಸಾಯದಲ್ಲಿ ಅವರಿಗೆ ಲಾಭ ಸಿಗ್ತಿಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಯೂತ್ ದೇ ಶಿಫ್ಟ್ ಆರ್ ದೇ ಮೈಗ್ರೇಟ್ ಟುವರ್ಡ್ಸ್ ದಿ ಅರ್ಬನ್ ಏರಿಯಾಸ್ ಫಾರ್ ಬೆಟರ್ ಆಪರ್ಚುನಿಟೀಸ್. ಸೊ ಈ ಎಲ್ಲ ಕಾರಣಗಳಿಂದ ಅರ್ಬನೈಸೇಷನ್ನು ನಮ್ಮ ಇಂಡಿಯಾದಲ್ಲಿ ಆ್ಯಂಡ್ ಓವರ್ ಆಲ್ ಎಲ್ಲೇ ಆಗಿರ್ಬೋದು 80-90% ಇದೇ ಕಾರಣಗಳಿರುತ್ತೆ. ಓಕೆ, ಸೊ ನಮಗೆ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ ಆಗಿರೋದ್ರಿಂದ ನಾವು ಇಂಡಿಯಾ ಅಂತ ಹೇಳಬೇಕಾಗತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಅರ್ಬನೈಸೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಈ ಕಾಸಸ್ನ ಬರೆದು ಎಲ್ಲದನ್ನೂ ನೀವು ನೆನ್ಪಿಟ್ಕೊಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು 4 to 5 ಕಾಸಸ್ನ ಬರೆದು ಒಂದು 2 ಲೈನ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆ್ಯಸ್ ಇಟ್ ಇಸ್ 12.5 ಮಾರ್ಕ್ಸ್ ಕ್ವೆಶನ್. ನೀವು 3 ಪೇಪರ್ಸಲ್ಲಿ 3 ಶೀಟ್ಸ್ ಇತ್ತು. ಸೊ 3 ಶೀಟ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂದಾಗ ಎಲ್ಲದಕ್ಕೂ ನೀವು 2 ಲೈನ್ಸ್ ಆನ್ಸರ್ ಬರೀಬೇಕಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕಾಗುತ್ತೆ ಕಾಸಸ್ಸಿಗೆ. ನೆಕ್ಸ್ಟ್ ಸ್ಟೇಟಸ್ ಆಫ್ ಅರ್ಬನೈಸೇಷನ್. ಸೊ ಇವತ್ತು ವಸ್ತುಸ್ಥಿತಿ ಏನಿದೆ ಇಂಡಿಯಾದಲ್ಲಿ ಅರ್ಬನೈಸೇಷನ್ದು ಆ್ಯಸ್ ಪರ್ 2011 ಸೆನ್ಸಸ್. ಇದೇ ನಮ್ಮದು ಮೋಸ್ಟ್ ರೀಸೆಂಟ್ ಸೆನ್ಸಸ್ ಡಾಟಾ ನಮ್ಮ ಹತ್ರ ಇರೋದು. ದಟ್ ಇಸ್ 2011 ಸೆನ್ಸಸ್ ಪ್ರಕಾರ, ಗಣತಿ ಪ್ರಕಾರ ಏನಾಗಿದೆ, ಅರ್ಬನ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಈಸ್ 31.1%. ಓಕೆ, ಸೊ 31.1% ಪಾಪ್ಯುಲೇಷನ್ ಅರ್ಬನ್ ಪಾಪ್ಯುಲೇಷನ್ ಇದೆ ಇವತ್ತು. ಇಟ್ ವಾಸ್ 17.9% ಇನ್ 1961. ಸೊ 1961 to 2011 ಅಂದರೆ ಎಷ್ಟು ವರ್ಷ ಆಯಿತು? 50 ಇಯರ್ಸ್ ಬ್ಯಾಕು 17.9% ಇತ್ತು. ಇವತ್ತು ಅರ್ಬನ್ ಪಾಪ್ಯುಲೇಷನ್ನು 31.1% ಇದೆ. ಇದು 2011 ಸೆನ್ಸಸ್ಸು. ಸೊ ಈಗ 12 ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ, ಬಟ್ ನಮ್ಗೆ ಇನ್ನೂ ಅದು ಡಾಟಾ ಸಿಕ್ಕಿದೆ. 1961 ದ ಅರ್ಬನ್ ಪಾಪ್ಯುಲೇಷನ್ ವಾಸ್, ಅವತ್ತು ಎಷ್ಟಿತ್ತು? 78.9 ಮಿಲಿಯನ್ ಇತ್ತು ಯಾವತ್ತು? 1961ನಲ್ಲಿ. ಸೊ ಇದು ಪರ್ಸೆಂಟೇಜು, ಇದು ಪಾಪ್ಯುಲೇಷನ್. ಓಕೆ, ಇವತ್ತೆಷ್ಟಿದೆ? ಆ್ಯಸ್ ಪರ್ 2011 ಸೆನ್ಸಸ್ 377.1 ಮಿಲಿಯನ್. 1 ಮಿಲಿಯನ್ ಅಂದರೆ 10 lakhs. ಸೊ 377.1 ಮಿಲಿಯನ್ ಪಾಪ್ಯುಲೇಷನ್ ಇದೆ ಅರ್ಬನ್ ಪಾಪ್ಯುಲೇಷನ್ ಆ್ಯಸ್ ಪರ್ 2011 ಸೆನ್ಸಸ್. ನೆಕ್ಸ್ಟ್ ಮೇನ್ಲಿ ಯಾವ ವರ್ಷದಲ್ಲಿ ಅರ್ಬನೈಸೇಷನ್ ಜಾಸ್ತಿ ಆಯಿತು? ಅರ್ಬನ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಎಕ್ಸೀಡೆಡ್ ರೂರಲ್ ಪಾಪ್ಯುಲೇಷನ್ ಗ್ರೋತ್ ರೇಟ್. ಅಂದರೆ ರೂರಲ್ ಏರಿಯಾಸಲ್ಲಿ ಇರುವಂಥ ಪಾಪ್ಯುಲೇಷನ್ ಗ್ರೋತ್ ರೇಟ್ಗಿಂತ ಅರ್ಬನ್ ಏರಿಯಾಸಲ್ಲಿ ಪಾಪ್ಯುಲೇಷನ್ ಗ್ರೋತ್ ರೇಟು ಯಾವ ಡಿಕೇಡ್ ಅಂದರೆ ಇಟ್ ಇಸ್ ಅ ಸ್ಪ್ಯಾನ್ ಆಫ್ 10 years. ಓಕೆ, ಯಾವ ಡಿಕೇಡಲ್ಲಿ ಜಾಸ್ತಿ ಆಯಿತು ಅಂದರೆ ಎಸ್ಪೆಷಲಿ ಇಂಡಿಯಾದಲ್ಲಿ ಬಿಟ್ವೀನ್ 2001 ಆ್ಯಂಡ್ 2011 ಜಾಸ್ತಿ ಆಯಿತು. ಓಕೆ, ಸೊ LPG ರಿಫಾರ್ಮ್ಸ್ ಕೂಡ ಇದಕ್ಕೆ ಒಂದು ಮೇನ್ ರೀಸನ್. 1991 ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ LPG ರಿಫಾರ್ಮ್ಸ್ ಕೂಡ ಇದಕ್ಕೆ ಒನ್ ಆಫ್ ದ ರೀಸನ್ಸ್. ಓಕೆ, ನೆಕ್ಸ್ಟ್ ಇಂಡಿಯಾದಲ್ಲಿ ತೊಗೊಂಡ್ರೆ, ಸೊ ರೀಜನಲ್ ವೇರಿಯೇಷನ್ ನಾವು ತೊಗೊಂಡ್ರೆ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲಾಂಗ್ ವಿತ್ ವೆಸ್ಟರ್ನ್ ಸ್ಟೇಟ್ಸ್ ಯಾವುದು? ಗುಜರಾತ್, ಮಹಾರಾಷ್ಟ್ರ. ದೇ ಹ್ಯಾವ್ ಹೈ ಅರ್ಬನೈಸೇಷನ್. ಯಾಕಂದರೆ ಜಾಸ್ತಿ ಇಂಡಸ್ಟ್ರೀಸ್ ಇರೋದು, ಸೆಟಪ್ ಆಗಿರೋದು ಈ ಪ್ರದೇಶಗಳಲ್ಲಿ. ಓಕೆ, ಅರ್ಬನೈಸೇಷನ್ ಲೆವೆಲ್ ದ್ಯಾನ್ ದಿ ನ್ಯಾಷನಲ್ ಆವ್ರೇಜ್. ಓವರ್ ಆಲ್ ನೇಷನ್ನ ನಾವು ಕಂಪೇರ್ ಮಾಡಿದ್ರೂ ಸೌತ್ ಇಂಡಿಯನ್ ಸ್ಟೇಟ್ಸು ಪ್ಲಸ್ ವೆಸ್ಟರ್ನ್ ಸ್ಟೇಟ್ಸ್ ಲೈಕ್ ಹೈಲಿ ಇಂಡಸ್ಟ್ರಿಯಲೈಸ್ ಸ್ಟೇಟ್ಸ್ ಗುಜರಾತ್ ಮತ್ತು ಮಹಾರಾಷ್ಟ್ರ. ಸೊ ಇಲ್ಲಿ ಅರ್ಬನೈಸೇಷನು ತುಂಬಾ ಜಾಸ್ತಿ ಇದೆ ವೆನ್ ಕಂಪೇರ್ ಟು ನ್ಯಾಷನಲ್ ಆವ್ರೇಜ್. ಓಕೆ, ಸೊ ದಿಸ್ ಇಸ್ ದ ಸ್ಟೇಟಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ. ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಅರ್ಬನೈಸೇಷನಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿಲ್ಲ, ಕೆಟ್ಟದ್ದು ಆಗಿದೆ. ಸೊ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅರ್ಬನೈಸೇಷನ್? ಓವರ್ ಕ್ರೌಡೆಡ್ ಸಿಟೀಸ್. ಸೊ ಅರ್ಬನೈಸೇಷನ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಸೊ ಒಂದು ಸಿಟಿ ಕೆಪಾಸಿಟಿ, ಕ್ಯಾರಿಯಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಎಷ್ಟು ಪಾಪ್ಯುಲೇಷನ್ನ ಸಪೋರ್ಟ್ ಮಾಡ್ಬೋದು, ಅಲ್ಲಿವರೆಗೂ ಜನ ತುಂಬಿದ್ರೆ ಇಟ್ ಇಸ್ ಫೈನ್. ಓಕೆ, ಬಟ್ ಅದಕ್ಕಿಂತ ಎಕ್ಸೀಡ್ ಆದಾಗ ಪಾಪ್ಯುಲೇಷನ್ ಏನಾಗುತ್ತೆ? ಇಟ್ ವಿಲ್ ಬಿ ಓವರ್ ಕ್ರೌಡೆಡ್. ಓಕೆ, ಸೊ ಸಿಟೀಸ್ ಇವತ್ತು ಏನಾಗಿದೆ? ದೇ ಆರ್ ಓವರ್ ಕ್ರೌಡೆಡ್. ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ಸೊ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಬೇಸಿಕ್ ನೀಡ್ಸ್ ಏನು ನಮ್ಮ ಲೈಫ್ನಲ್ಲಿ? ಫುಡ್, ಕ್ಲಾತಿಂಗ್ ಆ್ಯಂಡ್ ಶೆಲ್ಟರ್. ಸೊ ನಾವಿನ್ನ ಸ್ಕೂಲಿಂದನೂ ಇದನ್ನೇ ಓದ್ಕೊಂಬಂದಿರ್ತೀವಿ, ಆಯಿತಾ? ಶೆಲ್ಟರ್, ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ಸೊ ಕರೆಕ್ಟಾಗಿ ಪ್ರಾಪರ್ ಹೌಸಿಂಗ್ ಸಿಗ್ತಾ ಇಲ್ಲ. ಅದಕ್ಕೇನು ಎಕ್ಸಾಂಪಲು? ಬೆಸ್ಟ್ ಎಕ್ಸಾಂಪಲ್ ಸ್ಕೈ ರಾಕೆಟೆಡ್ ರೆಂಟ್ಸ್ ಇನ್ ಮುಂಬೈ. ಆಯಿತಾ, ಮುಂಬೈನಲ್ಲಿ ಒಂದು ಸಣ್ಣ ಜಾಗಕ್ಕೆ ಎಷ್ಟೋ ಲಕ್ಷ ಹೇಳ್ತಾರೆ ಬೆಲೆ, ಆಯಿತಾ? ಈವನ್ ವೆನ್ ಕಂಪೇರ್ಡ್ ಟು ಕರ್ನಾಟಕ, ಮುಂಬೈ ರೆಂಟ್ಸ್ ಆರ್ ಟೂ ಹೈ. ರೋಡ್ ಸೈಡ್ ಶೆಲ್ಟರ್ಸ್ನಲ್ಲಿ ಲೀವ್ ಮಾಡೋ ಪಾಪ್ಯುಲೇಷನ್ನು ತುಂಬ ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ ಮೇಯ್ನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ಓಕೆ, ವೆನ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ಆಲ್ಸೋ ಮುಂಬೈಲಿ ರೋಡ್ ಸೈಡ್ ವಾಸ ಮಾಡೋರು ತುಂಬ ಜಾಸ್ತಿ. ಯಾಕೆ ಅಂದರೆ ಮೇಯ್ನ್ ರೀಸನ್ ಇಸ್ ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ನೆಕ್ಸ್ಟ್ ವೇಸ್ಟ್ ಆಫ್ ರಿಸೋರ್ಸಸ್. ಸೊ ಇದು ಯೂನಿವರ್ಸಲ್ ಟ್ರುತ್. ಸೊ ಯಾವಾಗ ಅರ್ಬನೈಸೇಷನ್ ಜಾಸ್ತಿ ಆಗುತ್ತೆ, ಯಾವಾಗ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಮ್ಯಾನ್ಮೇಡ್ ರಿಸೋರ್ಸಸ್ ಆಗಿರ್ಬೋದು, ನಮ್ಮ ಕಣ್ಮುಂದೆ ಸಂಪನ್ಮೂಲಗಳು ಏನು ನಮ್ಮ ಎದುರುಗಡೆ ಕಾಣುತ್ತೆ, ಫಾರ್ ಎಕ್ಸಾಂಪಲ್ ಏರ್.
ವಾಟರ್ ಆಯಿತಾ. ಸೊ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಲ್ಲ, ಅದನ್ನು ವೇಸ್ಟ್ ಮಾಡ್ತೀವಿ ಆಯಿತಾ. ದಟ್ ಇಸ್ ನಥಿಂಗ್ ಬಟ್ ವೇಸ್ಟ್ ಆಫ್ ರಿಸೋರ್ಸಸ್. ಇವಾಗ ನೀರು ಸುಮ್ಮನೆ ಪಬ್ಲಿಕ್ ಟ್ಯಾಪ್ನಲ್ಲಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಸೊ ಅದನ್ನು ಹೋಗಿ ಆಫ್ ಮಾಡೋ ಅಷ್ಟೇ ಪರಿಜ್ಞಾನ ಯಾರಿಗೂ ಇರಲ್ಲ. ಓಕೆ, ಸೊ ದಿಸ್ ಇಸ್ ವೇಸ್ಟ್ ಆಫ್ ರಿಸೋರ್ಸಸ್. ನೆಕ್ಸ್ಟ್ ಇದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಗ್ರೋತ್ ಆಫ್ ಸ್ಲಮ್ಸ್. ಸ್ಲಮ್ಸ್ ಅಂದರೆ ಏನು? ಸ್ಕ್ವಾಟರ್ ಸೆಟಲ್ಮೆಂಟ್ಸ್ ಆಯಿತಾ. ಸೊ ಸ್ಲಮ್ಸ್ ಗ್ರೋತು ಜಾಸ್ತಿ ಆಗುತ್ತೆ. ಮೇನ್ಲಿ ಏನಕ್ಕೆ? ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ಒಂದು ಟೌನ್ ಪ್ಲ್ಯಾನ್ ಅಂತ ಮಾಡಿರ್ತಾರೆ. ಓಕೆ, ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಆ ಟೌನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಆ ಟೌನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋದಾಗ ಟೌನ್ದು ಆಚೆ ಕಡೆ ಏನಾಗುತ್ತೆ? ಸ್ಲಮ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಯಾಕೆಂದರೆ ಅವ್ರಿಗೆಲ್ಲದು ಈಗ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಅವ್ರಿಗೆ ಇರೋದಕ್ಕೆಲ್ಲ ಜಾಗ ಬೇಕಲ್ಲ. ಸೊ ಹಾಗಾಗಿ ಸ್ಲಮ್ಸ್ ಅಥವಾ ಸ್ಕ್ವಾಟರ್ ಸೆಟಲ್ಮೆಂಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಕ್ವಾಟರ್ ಸೆಟಲ್ಮೆಂಟ್ಸ್. ಯಾವಾಗ ಸ್ಲಮ್ಸ್ ಜಾಸ್ತಿ ಆಗುತ್ತೋ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗ್ರೋತ್ ಆಫ್ ಸ್ಲಮ್ಸ್ ಆ್ಯಕ್ಚುಲಿ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ಕ್ರೀಸ್ ಇನ್ ಕ್ರೈಮ್ ರೇಟ್. ನೆಕ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್. ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಅಂತೂ ನಾವೆಲ್ಲ ನೋಡಿರ್ತೀವಿ. ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ತುಂಬಾ ಪ್ರಾಬ್ಲಮ್ ಇದೆ, ದಟ್ ಟು ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ವೇಸ್ಟ್ ಜನ್ರೇಷನ್ ಆಗುತ್ತೆ, ಅದನ್ನು ಎಲ್ಲಿ ಡಿಸ್ಪೋಸ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಊರಾಚೆ ಇರುವಂಥ ಲ್ಯಾಂಡ್ ಫಿಲ್ಸಿಗೆ ಹೋಗ್ಬಿಟ್ಟು ಡಂಪ್ ಮಾಡ್ತಾರೆ. ಆದರೆ ಅಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿರುವಂಥ ಜನರು ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಅವ್ರಿಗೆ ಕಾಯಿಲೆಗಳು ಬರುತ್ತೆ ಆ್ಯಂಡ್ ಬ್ಯಾಡ್ ಓಡರ್ ಇರುತ್ತೆ. ಸೊ ಆ ಪೊಲ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಇಲ್ಲಿ ಡಿಸ್ಪೋಸ್ ಮಾಡ್ತೀವಿ ಅಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸು ಪ್ರಾಪರಾಗಿ ವರ್ಕ್ ಆಗ್ತಿರಲ್ಲ ಸಿಟಿನಲ್ಲಿ ಆಯಿತಾ. ಸೊ ಹಾಗಾಗಿ ವೇಸ್ಟ್ ಜನ್ರೇಷನ್ ಜಾಸ್ತಿ ಆಗುತ್ತೆ, ಅರ್ಬನೈಸೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟ್. ಇವಾಗ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಏನಾಗುತ್ತೆ? ಸ್ಕಿಲ್ಸು ಕೂಡ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಬೇರೆ ಕಡೆಯಿಂದ ಬರ್ತಾರೆ, ಮೈಗ್ರೇಟ್ ಆಗಿ ಬರ್ತಾರೆ, ಬಂದು ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಸೇರ್ಕೊತಾರೆ. ಆದರೆ ಕೆಲವು ಕೆಲಸಗಳಿಗೆ ಸ್ಕಿಲ್ಸ್ ಇರಲೇಬೇಕಾಗತ್ತೆ ಆಯಿತಾ. ಸೊ ಆ ಥರ ಸ್ಕಿಲ್ಸ್ ಇರೋವಂಥವ್ರನ್ನ ಮಾತ್ರ ಫಿಟ್ ಮಾಡ್ಕೊತಾರೆ. ಇನ್ನು ಉಳ್ದಲ್ಲೇ ಇರೋರು ಏನಾಗ್ತಾರೆ? ದೇ ವಿಲ್ ಬಿ ಲೆಫ್ಟ್ ಔಟ್. ಸೊ ಒನ್ಸ್ ಅಗೇನ್ ಅವ್ರಿಗೆ ಏನಾಗುತ್ತೆ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಅರ್ಬನೈಸೇಷನ್ ಈವನ್ ದೋ ಇಟ್ ಕ್ರಿಯೇಟ್ಸ್ ಬೆಟರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಬಟ್ ಸರ್ಟನ್ ಎಂಪ್ಲಾಯ್ಮೆಂಟ್ಸ್ ಕೆಲವು ಕೆಲಸಗಳಲ್ಲಿ ಆಲ್ಮೋಸ್ಟ್ ತುಂಬಾ ಕೆಲಸಗಳಿಗೆ ಇಟ್ ರಿಕ್ವೈರ್ಸ್ ಸರ್ಟನ್ ಸೆಟ್ ಆಫ್ ಸ್ಕಿಲ್ಸ್. ಸೊ ಯಾವಾಗ ಸ್ಕಿಲ್ಸ್ ಅನ್ನೋದು ಇರಲ್ವೋ ಸೊ ಅಂಥವ್ರಿಗೆ ಕೆಲಸ ಸಿಗಲ್ಲ, ಸ್ಕಿಲ್ಸ್ ಇರೋರಿಗೆ ಕೆಲಸ ಸಿಗುತ್ತೆ. ಸೊ ಕೆಲಸ ಸಿಗದಲ್ಲೇ ಇರೋರಿಗೆ ಆಬ್ವಿಯಸ್ಲಿ ದೇ ವಿಲ್ ಬಿ ಅನ್ಎಂಪ್ಲಾಯ್ಡ್. ನೆಕ್ಸ್ಟು ಓವರ್ ಕಂಜೆಸ್ಟೆಡ್ ರೋಡ್ಸ್ ಆ್ಯಂಡ್ ರೈಲ್ವೇಸ್. ಸೊ ನಾವೇ ನೋಡಿದ್ದೀವಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಸೊ ರಜೆಗಳಲ್ಲಿ ವೀಕೆಂಡ್ ಫುಲ್ ಲಿಂಕಿಂಗ್ ಹಾರ್ಡಿಲ್ನ ಬಂದ್ರಂತೂ ಸೊ ರೋಡಲ್ಲಿ ಕಾಲಿಡೋದಕ್ಕಾಗಲ್ಲ. ಈವನ್ ಇವಾಗ ವೀಕ್ ಡೇಸಲ್ಲೂ ಅಷ್ಟೇ, ಪ್ರತಿ ಸರಿನೂ ಅಷ್ಟೇ ಪೀಕ್ ಅವರ್ಸಲ್ಲಿ ಕಂಪ್ಲೀಟ್ಲಿ ರಶ್ ಇರುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ್ಯಂಡ್ ರೈಲ್ವೇಸಲ್ಲಿ ಓವರ್ ಕಂಜೆಸ್ಟೆಡ್ ಅಂದರೆ ನಾವು ಎಷ್ಟೊಂದು ವೀಡಿಯೋಸ್ನ ನೋಡಿರ್ತೀವಿ, ಟ್ರೈನ್ ಮೇಲೆಲ್ಲ ಕೂತ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ, ಎಸ್ಪೆಷಲಿ ಇಂಡಿಯನ್ ರೈಲ್ವೇಸ್ ಅಂತಲೇ ಹಾಕಿರ್ತಾರೆ ಆಯಿತಾ. ಸೊ ದಟ್ ಇಸ್ ಸಮಥಿಂಗ್ ಬಟ್ ಓವರ್ ಕಂಜೆಸ್ಟೆಡ್ ರೋಡ್ಸ್ ಆ್ಯಂಡ್ ರೈಲ್ವೇಸ್. ನೆಕ್ಸ್ಟ್ ಇದೆಲ್ಲ ಪ್ರಾಬ್ಲಮ್ಸೇ ಆಯಿತಾ. ಬಟ್ ಇದರಲ್ಲಿ ನಿಮಗೆ ಗೊತ್ತಿರಬೇಕು ಯಾವುದು ಮೇನ್ ಪ್ರಾಬ್ಲಮ್ಮು, ನಾನು ಯಾವುದು ಫಸ್ಟ್ ಬರಿಬೇಕು, ಯಾವುದು ಸೆಕೆಂಡು, ಯಾವುದು ಲಾಸ್ಟಿಗೆ ಬರಿಬೇಕು ಅಂತ. ಸೊ ಒಂದೇ ಸರಿ ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ಅರ್ಬನೈಸೇಷನ್ ಅಂದ ತಕ್ಷಣ ಓವರ್ ಕಂಜೆಸ್ಟೆಡ್ ರೋಡ್ಸ್ ಆ್ಯಂಡ್ ರೈಲ್ವೇಸ್ ತೊಗೊಂಡೋಗ್ಬಿಟ್ಟು ಫಸ್ಟ್ ಬರೆಯೋದಲ್ಲ. ಓಕೆ, ಸೊ ಯು ಶುಡ್ ಪ್ರಾಪರ್ಲಿ ನೋ ವಾಟ್ ಯು ಹ್ಯಾವ್ ಟು ರೈಟ್ ಫಸ್ಟ್. ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಯುವರ್ ಪಾಯಿಂಟ್ಸ್. ಸೊ ನೀವು ಪ್ರಿಯಾರಿಟಿ ಪ್ರಕಾರನೇ ಪಾಯಿಂಟ್ಸ್ನ ಬರೀಬೇಕಾಗುತ್ತೆ. ಸೊ ಅದರಲ್ಲಿ ಮೇನ್ ಏನು ಬೇಕಾದ್ರೆ ನೀವು ಗ್ರೋತ್ ಆಫ್ ಸ್ಲಮ್ಸ್ನ ಫಸ್ಟ್ ಬರೆದ್ರೂ ನಡೆಯುತ್ತೆ. ಯಾಕಂದರೆ ಗ್ರೋತ್ ಆಫ್ ಸ್ಲಮ್ಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ದಟ್ ಇಸ್ ಪ್ರಾಬ್ಲಮ್ಸ್ ಆಫ್ ಅರ್ಬನೈಸೇಷನ್ಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು. ಓಕೆ, ನೆಕ್ಸ್ಟು ಥ್ರೆಟ್ಸ್ ಟು ಫುಡ್ ಸೆಕ್ಯೂರಿಟಿ ಡ್ಯೂ ಟು ರಿಡಕ್ಷನ್ ಇನ್ ಫಾರ್ಮಿಂಗ್ ಪಾಪ್ಯುಲೇಷನ್. ಸೊ ಫುಡ್ ಸೆಕ್ಯೂರಿಟಿ ಅಂದರೆ ಏನು? ಸಫಿಷಿಯೆಂಟ್, ಎಲ್ಲರಿಗೂ ಸಫಿಷಿಯೆಂಟ್ ಫುಡ್ ಇರೋವಂಥದ್ದು, ಪ್ಲಸ್ ಮುಂದಕ್ಕೂ ಎಲ್ಲರಿಗೂ ಸಫಿಷಿಯೆಂಟ್ ಫುಡ್ ಸಾಕಾಗೋಷ್ಟು ಇರುವಂಥದ್ದು. ಸೊ ಅಂಥ ಒಂದು ಪರಿಸ್ಥಿತಿಗೆ ನಾವು ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಸೊ ಇವಾಗ ಅರ್ಬನೈಸೇಷನ್ ಆಗ್ತಾ ಏನಾಗುತ್ತೆ? ಸೊ ನಾವು ಅರ್ಬನ್ ಏರಿಯಾಸಲ್ಲಿ ಬಂದಂತೂ ಫಾರ್ಮಿಂಗ್ ಮಾಡಲ್ಲ. ಓಕೆ, ಸೊ ಫಾರ್ಮಿಂಗ್ ಏನಿದ್ರು ರೂರಲ್ ಏರಿಯಾಸ್ ಕಡೆ ಮಾಡ್ತಾರೆ. ಇವಾಗ ಅರ್ಬನ್ ಏರಿಯಾಸ್ ಕಡೆ ವರ್ಟಿಕಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗೆಲ್ಲ ಬಂದಿದೆ. ಓಕೆ ಫೈನ್, ಕೀಪಿಂಗ್ ದಟ್ ಅಸೈಡ್, ಇನ್ ಜನರಲ್ ಓಕೆ ನಾವು ಫಾರ್ಮಿಂಗ್ ಎಲ್ಲಿ ಮಾಡ್ತೀವಿ? ರೂರಲ್ ಏರಿಯಾಸಲ್ಲಿ ಮಾಡ್ತೀವಿ. ಸೊ ರೂರಲ್ ಏರಿಯಾಸಲ್ಲಿ ಏನಾಗುತ್ತೆ? ರೂರಲ್ ಏರಿಯಾಸಲ್ಲಿ ಫಾರ್ಮರ್ಸೇ ಇರಲ್ಲ, ಯೂತ್ ಪಾಪ್ಯುಲೇಷನ್ ಎಲ್ಲ ದೇ ಮೈಗ್ರೇಟ್ ಟು ಸಿಟೀಸ್ ಅಂದಾಗ ಸೊ ಎಲ್ಲ ಹಳುಬ್ರು ಇರ್ತಾರೆ. ಸೊ ಅವ್ರುಗಳು ಎಷ್ಟು ವರ್ಷ ಫಾರ್ಮಿಂಗ್ ಮಾಡ್ತಾರೆ ಅಷ್ಟೇ, ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋವಂಥವ್ರು ಯಾರೂ ಇಲ್ಲ. ಸೊ ಆವಾಗ ಫಾರ್ಮಿಂಗ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಸೊ ಫುಡ್ ಬೆಳೆಯೋರು ಯಾರು? ಓಕೆ, ಸೊ ಅವಾಗ ಏನಾಗುತ್ತೆ? ಫುಡ್ಡೇ ಬೆಳೆದಲ್ಲೇ ಇದ್ದಾಗ ಥ್ರೆಟ್ಸ್ ಟು ಫುಡ್ ಸೆಕ್ಯೂರಿಟಿ. ಸೊ ಫುಡ್ ಸೆಕ್ಯೂರಿಟಿಗೆ ಡೇಂಜರ್ ಉಂಟಾಗುತ್ತೆ ಡ್ಯೂ ಟು ರಿಡಕ್ಷನ್ ಇನ್ ಫಾರ್ಮಿಂಗ್ ಪಾಪ್ಯುಲೇಷನ್. ಓಕೆ, ಸೊ ಇದಲ್ದಲೇನೂ ಇನ್ನೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದು ಜನರಲ್ ಪ್ರಾಬ್ಲಮ್. ಅರ್ಬನೈಸೇಷನ್ ಪ್ರಾಬ್ಲಮ್ಸ್ನ ತಡೆಗಟ್ಟೋದಕ್ಕೋಸ್ಕರ ನಾವು ಅರ್ಬನೈಸೇಷನ್ ಅಂತೂ ತಡೆಗಟ್ಟೋಕ್ಕಾಗಲ್ಲ. ಓಕೆ, ಸೊ ಎನಿ ಡೆವಲಪ್ಡ್ ಎಕಾನಮಿ ನೀಡ್ಸ್ ಅರ್ಬನೈಸೇಷನ್.
ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದ್ರ ತೊಂದರೆಗಳನ್ನ ಹೇಗೆ ಕಮ್ಮಿ ಮಾಡ್ಬೋದು? ಕ್ರಿಯೇಟಿಂಗ್ ವೈಬ್ರೆಂಟ್ ವಿಲೇಜಸ್, ಸೆಲ್ಫ್ ಸಫಿಷಿಯಂಟ್ ವಿಲೇಜಸ್. ಸೊ ವಿಲೇಜಸ್ಸಿಂದ ಕೆಲಸನ ಅರಿಸ್ಕೊಂಡು ಅರ್ಬನ್ ಏರಿಯಾಸಿಗೆ ಬರೋದ್ರ ಬದಲು ನಾವು ವಿಲೇಜಸ್ನಲ್ಲೇ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ದಟ್ ಲೀಡ್ಸ್ ಟು ಡಿಕಂಜೆಷನ್ ಆಫ್ ಅರ್ಬನ್ ಏರಿಯಾಸ್. ಸೊ ಇವಾಗ ಓವರ್ ಥಿಕ್ಲಿ ಪಾಪ್ಯುಲೇಟೆಡ್ ಆಗಿರೋದು, ಕಂಜೆಸ್ಟೆಡ್ ಆಗಿರೋಂಥ ಅರ್ಬನ್ ಏರಿಯಾಸು ಡಿಕಂಜೆಸ್ಟ್ ಆಗುತ್ತೆ. ಯಾಕೆಂದರೆ ರೂರಲ್ ಪಾಪ್ಯುಲೇಷನ್ನು ರೂರಲ್ ಏರಿಯಾಸಲ್ಲೇ ಉಳ್ಕೊತವೆ. ಯಾಕಂದರೆ ರೂರಲ್ ಏರಿಯಾಸ್ನೂ ನಾವು ಅಷ್ಟು ರೀತಿಯಾಗಿ ಅಷ್ಟು ಚೆನ್ನಾಗಿ ನಾವು ಡೆವಲಪ್ ಮಾಡಿದ್ರೆ, ವೈಬ್ರೆಂಟ್ ವಿಲೇಜಸ್, ದಟ್ ಇಸ್ ಸಮಥಿಂಗ್ ಬಟ್ ಸೆಲ್ಫ್ ಸಫಿಷಿಯಂಟ್ ವಿಲೇಜಸ್ ಆಗಿ ಡೆವಲಪ್ ಮಾಡಿದ್ರೆ. ಸೊ ಪ್ರಾಪರ್ ಲ್ಯಾಂಡ್ ಯೂಸ್ ಪಾಲಿಸಿ, ಇದನ್ನು ನಾವು ಹೆಂಗೆ ಮಾಡಬೇಕು? ಪ್ರಾಪರ್ ಲ್ಯಾಂಡ್ ಯೂಸ್ ಪಾಲಿಸೀಸ್ನ ತರಬೇಕು ಗೌರ್ಮೆಂಟು. ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸ್. ಸೊ ಎಂಪ್ಲಾಯ್ಮೆಂಟ್ ಹೆಂಗೆ ನಾವು ರೂರಲ್ ಏರಿಯಾಸಲ್ಲಿ ಕ್ರಿಯೇಟ್ ಮಾಡ್ತೀವಿ? ಇವಾಗ ನಿಮಗೆಲ್ಲ ಗೊತ್ತಿರುತ್ತೆ ಮನ್ರೇಗಾ. ಓಕೆ. ಸೊ ಮನ್ರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಸೊ ಮನ್ರೇಗಾದಲ್ಲಿ ಏನಿದೆ? ಸೊ ದೇ ಗಿವ್ 100 days ಆಫ್ ಅನ್ಸ್ಕಿಲ್ಡ್ ವರ್ಕ್. ಆಯಿತಾ? ಸೊ ವೈಬ್ರೆಂಟ್ ಎಕಾನಮಿ ಮಾಡಬೇಕು ಅಂದಾಗ ಏನು ಮಾಡಬೇಕು? ಅನ್ಸ್ಕಿಲ್ಡ್ ವರ್ಕ್ ಜೊತೆಗೆ ನಮಗೆ ಸ್ಕಿಲ್ಡ್ ವರ್ಕ್ ಆಪರ್ಚುನಿಟೀಸ್ನ ನಾವು ಕ್ರಿಯೇಟ್ ಮಾಡಬೇಕು ರೂರಲ್ ಏರಿಯಾಸಲ್ಲಿ. ಓಕೆ. ಅನ್ಸ್ಕಿಲ್ಡ್ ಆಸ್ ವೆಲ್ ಆಸ್ ಸ್ಕಿಲ್ಡ್ ವರ್ಕ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಅದಕ್ಕೋಸ್ಕರ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸ್. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಈಗಾಗಲೇ ಗೌರ್ಮೆಂಟು ಬೇಕಾದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಓಕೆ. ಸಣ್ಣ ಗುಡಿ ಕೈಗಾರಿಕೆಗಳು, ಅದನ್ನು ನಾವು ಜಾಸ್ತಿ ಪ್ರಮೋಟ್ ಮಾಡಬೇಕು ರೂರಲ್ ಏರಿಯಾಸಲ್ಲಿ. ನೆಕ್ಸ್ಟು ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್. ಸೊ ನಾವು ಇವಾಗ ಏನು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ನು, ಸಾಲಿಡ್ ವೇಸ್ಟ್ ಪೊಲ್ಯೂಷನ್ನು, ಅದಕ್ಕೆಲ್ಲ ಗೌರ್ಮೆಂಟು ಏನೇನು ಮೆಷರ್ಸ್ನ ಹೇಳಿದೆ, ಸೊ ನಾವು ಅದನ್ನೆಲ್ಲ ಫಾಲೋ ಮಾಡಬೇಕು. ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸ್. ಇವಾಗ ಸ್ಮಾರ್ಟ್ ಸಿಟಿ ಅನ್ನೋ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ವಾ? ಸೊ ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸ್ ಇದು ರೂರಲ್ ಏರಿಯಾಸ್ ಡೆವಲಪ್ಮೆಂಟ್ ಅಲ್ಲ. ಸೊ ಇಲ್ಲಿರೋದೆಲ್ಲ ರೂರಲ್ ಏರಿಯಾಸ್ ಡೆವಲಪ್ಮೆಂಟ್ ಆಯಿತು. ಪ್ರಾಪರ್ ಲ್ಯಾಂಡ್ ಯೂಸ್ ಪಾಲಿಸೀಸು ಇದು ರೂರಲ್ ಏರಿಯಾ, ಅರ್ಬನ್ ಏರಿಯಾ ಎರಡಕ್ಕೂ ಅಪ್ಲೈ ಆಗುತ್ತೆ. ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸು, ಅವ್ರದ್ದು ಸ್ಕಿಲ್ ಡೆವಲಪ್ಮೆಂಟು, ಪ್ಲಸ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾಸು, ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸು, ಇದೆಲ್ಲ ರೂರಲ್ ಏರಿಯಾಸಿಗೆ ಆಯಿತು. ನೆಕ್ಸ್ಟ್ ಅರ್ಬನ್ ಏರಿಯಾಸಲ್ಲಿ ನಾವೇನು ಮಾಡಬೇಕು? ಇವಾಗಲೇ ಕಂಜೆಸ್ಟ್ ಆಗಿದೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸು. ಆಯಿತಾ? ಸೊ ನಾವು ಸ್ಮಾರ್ಟ್ ಸಿಟಿನ ಡೆವಲಪ್ ಮಾಡಬೇಕು. ದಟ್ ಏಮ್ಸ್ ಟು ಡೆವಲಪ್ ಸಸ್ಟೈನೇಬಲ್ ಸಿಟೀಸ್. ಸಸ್ಟೈನೇಬಲ್ಸ್ ಅಂದರೆ ಸುಸ್ಥಿರವಾದಂತಹ ನಗರಗಳು. ಓಕೆ. ಸೊ ಇವತ್ತಿಗೂ ಚೆನ್ನಾಗಿರಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಚೆನ್ನಾಗಿರಬೇಕು ಅಂಥ ನಗರಗಳನ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ, ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಕಾನ್ಸೆಪ್ಟೇ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಬೈ ದಿ ಗೌರ್ಮೆಂಟ್. ಓಕೆ. ಸೊ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಸ್ಮಾರ್ಟ್ ಸಿಟೀಸ್ ಇದೆ ಅಂತ ಗೊತ್ತಿರಬೇಕು. ದಿಸ್ ಹೆಲ್ಪ್ಸ್ ಫಾರ್ ಯರ್ ಪ್ರಿಲಿಮ್ಸ್. ಕರ್ನಾಟಕದಲ್ಲಿ ಎಷ್ಟು ಸ್ಮಾರ್ಟ್ ಸಿಟೀಸ್ ಇದೆ? ದಟ್ ಏಮ್ಸ್ ಟು ಡೆವಲಪ್ ಸಸ್ಟೈನೇಬಲ್ ಸಿಟೀಸ್. ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ್. ಇದಂತೂ ಹೋಲ್ ಆ್ಯಂಡ್ ಸೋಲ್ ಫುಲ್ ಇಂಡಿಯಾಗೆ ಅಪ್ಲೈ ಆಗುತ್ತೆ, ಸ್ವಚ್ಛ ಭಾರತ್ ಅಭಿಯಾನ್. ಓಕೆ. ಸೊ ಇದನ್ನೆಲ್ಲ ಮಾಡೋದು ಏನಕ್ಕೆ? ಟು ಪ್ರಮೋಟ್ ಹೈಜೀನ್ ಆ್ಯಂಡ್ ಹೆಲ್ತ್. ಓಕೆ. ಆರ್ ಅಂಡರ್ಟೇಕನ್ ಟು ಕ್ಯಾರಿ ಅರ್ಬನೈಸೇಷನ್ ಇನ್ ಅ ಸಸ್ಟೈನೇಬಲ್ ಪಾತ್. ಸೊ ಅರ್ಬನೈಸೇಷನ್ನ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡೋಗಿ ಹೋಗೋದಕ್ಕೋಸ್ಕರ ನಾವು ಏನೇನು ಮಾಡಿದ್ದೀವಿ, ನಾವು ಏನೇನು ಮಾಡಬೇಕು, ಅದನ್ನು ನೀವು ಕನ್ಕ್ಲೂಷನಲ್ಲಿ ಬರೀಬೇಕು. ಓಕೆ. ಸೊ ನಾವು ಏನೇನು ಮಾಡಿದ್ದೀವಿ, ಏನೇನು ಮಾಡಬೇಕು? ವೈಬ್ರೆಂಟ್ ವಿಲೇಜಸ್ನ ಕ್ರಿಯೇಟ್ ಮಾಡಬೇಕು, ಅಂದರೆ ಸೆಲ್ಫ್ ಸಫಿಷಿಯೆಂಟ್ ವಿಲೇಜಸ್ನ ಕ್ರಿಯೇಟ್ ಮಾಡಬೇಕು. ಅವನ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ಡಿಕಂಜೆಷನ್ ಆಫ್ ಅರ್ಬನ್ ಏರಿಯಾಸ್ ಆಗುತ್ತೆ. ಸೊ ಈ ಕೆಲಸನ ಮಾಡೋದಕ್ಕೆ ನಾವೇನು ಮಾಡಬೇಕು? ಪ್ರಾಪರ್ ಲ್ಯಾಂಡ್ ಯೂಸ್ ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆಗಲೇ ಮಾಡಿದರೆ ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅದು ನಮ್ಮಲ್ಲಿರುವಂಥ ಮೇಯ್ನ್ ಆದ್ಯತೆ. ಇವಾಗ ಫಸ್ಟ್ ಇರೋವಂಥದ್ದು ಲ್ಯಾಂಡ್ ಯೂಸ್ ಪಾಲಿಸೀಸ್ ಇದೆ, ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸು, ಅವ್ರದ್ದು ಸ್ಕಿಲ್ ಡೆವಲಪ್ಮೆಂಟು, ಪ್ಲಸ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸು, ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ ಕಾನ್ಸೆಪ್ಟ್. ಅದು ಮೇಯ್ನ್ ಏನಕ್ಕೆ? ಸಿಟೀಸ್, ಅರ್ಬನ್ ಏರಿಯಾಸ್ನ ನೀಟಾಗಿ ಡೆವಲಪ್ ಮಾಡೋದಕ್ಕೆ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟು. ಟು ಡೆವಲಪ್ ಸಸ್ಟೈನೇಬಲ್ ಸಿಟೀಸ್. ಸ್ವಚ್ಛ ಭಾರತ್ ಅಭಿಯಾನ್ ಟು ಪ್ರಮೋಟ್ ಹೆಲ್ತ್ ಆ್ಯಂಡ್ ಹೈಜೀನ್. ಓಕೆ. ಸೊ ಇದನ್ನೆಲ್ಲ ನಾವು ಮಾಡಿದ್ದೀವಿ ಏನಕ್ಕೆ? ಇನ್ ಆರ್ಡರ್ ಟು ಕ್ಯಾರಿ ಅರ್ಬನೈಸೇಷನ್ ಇನ್ ಅ ಸಸ್ಟೈನೇಬಲ್ ಪಾತ್. ಸೊ ನೀವು ಪ್ರಾಬ್ಲಮ್ಸ್ನು ಡಿಸ್ಕಸ್ ಮಾಡಿದ್ರಿ, ಏನೇನು ಕಾರಣಗಳು ಅರ್ಬನೈಸೇಷನ್ಗೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ರಿ. ಆದರೆ ನೀವು ಕನ್ಕ್ಲೂಷನ್ನಲ್ಲಿ ಒಂದು ಪಾಸಿಟಿವ್ ನೋಟಿಂದ ನೀವು ಆನ್ಸರ್ನ ಎಂಡ್ ಮಾಡಬೇಕು. ಓಕೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್ ಯುವರ್ ಮೇನ್ಸ್ ಆನ್ಸರ್ಸ್. ಸೊ ನಾವು ಪ್ರತಿ ವಾರ ಪ್ರತಿದಿನ ಈ ಥರ ಒಂದೊಂದು ಕ್ವೆಶನ್ನ, ಒಂದೊಂದು ಸಬ್ಜೆಕ್ಟ್ನ ಎತ್ಕೊಂಡು ಒಂದೊಂದು ಕ್ವೆಶನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇವಾಗಲೇ ನಮ್ಮದು KS ಕೋರ್ ಬ್ಯಾಚು ನಮ್ದು ಸ್ಟಾರ್ಟ್ ಆಗಿದೆ ಕೋಚಿಂಗು. ಆ್ಯಂಡ್ ನಾನು ನಿಮಗೆ ಏನು ಹೇಳೋದು ಸ್ಟೂಡೆಂಟ್ಸಿಗೆ ಅಂದರೆ, ನೀವು ಈಗಲಿಂದನೇ ಒಂದೊಂದು ಕ್ವೆಶನ್ನ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಬರಿಬೇಕಾದ್ರೆ ಇದೇ ಫಾರ್ಮ್ಯಾಟ್ನ ಯೂಸ್ ಮಾಡಿ. ಇಂಟ್ರೊಡಕ್ಷನ್, ಬಾಡಿ ಪಾರ್ಟ್, ಕನ್ಕ್ಲೂಷನ್. ಇಂಟ್ರೊಡಕ್ಷನ್ ಮೇನ್ಲಿ ಮ್ಯಾಕ್ಸಿಮಮ್ 3 to 4 lines. ನೆಕ್ಸ್ಟ್ ಬಾಡಿ ಪಾರ್ಟ್ ಆ್ಯಂಡ್ ಕನ್ಕ್ಲೂಷನ್ 3 to 4 lines. ಆ್ಯಂಡ್
ಜಾಸ್ತಿ ಪಾಯಿಂಟ್ ವೈಸ್ ಬರೀರಿ, ರಾದರ್ ದನ್ ಪ್ಯಾರಾಗ್ರಾಫ್ ಬರೆಯೋದ್ರ ಬದಲು ಪಾಯಿಂಟ್ ವೈಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಆನ್ಸರ್ಸ್ನ. ಸೊ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ಇದೆ. ಸೊ ಬಂದು ನಿಮಗೆ ಇಷ್ಟ ಆಗೋರು ನೀವು ಬಂದು ಜಾಯ್ನ್ ಆಗ್ಬೋದು ಟೆಸ್ಟ್ ಸೀರೀಸ್ಗೆ. ಫುಲ್ ಇನ್ನು ಯೂನಿಟ್ ವೈಸ್ ಟೆಸ್ಟ್ ಸೀರೀಸು ಇದೆ, ಪೇಪರ್ ಲೆಂತ್ ಟೆಸ್ಟ್ ಸೀರೀಸು ಇದೆ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ಡೈಲಿ ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಇಟ್ಕೊಂಡು ಇವಾಗ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ, ಇವತ್ತು ಕೂತ್ಕೊಂಡು ನೀವು ಈ ಕ್ವೆಶನಿಗೆ ಇದನ್ನು ನೋಡ್ದಲೆ ಸ್ಲೈಡ್ನ ನೋಡ್ದಲೆ ಕೂತ್ಕೊಂಡು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ ನೋಡೋಣ ಎಷ್ಟು ಟೈಮ್ನಲ್ಲಿ ನೀವು ಏನೇನು ಪಾಯಿಂಟ್ಸ್ನ ಕವರ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ನ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಾವು ಮತ್ತೆ ನಾಳೆ ಹಿಸ್ಟ್ರಿ ಅಥವಾ ಪಾಲಿಟಿ ಮೇಲೆ ಇನ್ನೊಂದು ಕ್ವೆಶನ್ನ ಡಿಸ್ಕಸ್ ಮಾಡಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನಮ್ಮದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ಯು ವಿಲ್ ರಿಪ್ಲೈ ಫಾರ್ ಇಟ್. ಥ್ಯಾಂಕ್ ಯು.